ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಬಂದಂತಹ ಕಮೆಂಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಒಂಚೂರು ಕಾಮನ್ ಸೆನ್ಸ್ ಅನ್ನೋದಾಗಿರ್ಬೋದು ಅಥವಾ ಎಜುಕೇಷನ್ ಅನ್ನೋದಾಗಿರ್ಬೋದು ಇಲ್ಲವೇ ಇರಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಗಳನ್ನು ಹಾಕ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಲಾಸ್ಟ್ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ತಮ್ಮನೇಲೆಲ್ಲ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ. ರಕ್ಷಿತಾ ಶೆಟ್ಟಿ ಮತ್ತು ನಮ್ಮ ಗಿಲ್ಲಿ ಅವರ ಫೋಟೋವನ್ನು ಹಾಕಿದ್ದೀನಿ. ಫೋಟೋ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಧೂಳು ಎಬ್ಬಿಸ್ತಿದ್ದಾರೆ ಇವರಿಬ್ಬರು ಅಂತ ಹೇಳಿ ಅಷ್ಟು ಚೆನ್ನಾಗಿ ತಮ್ಮನೇಲನ್ನು ಕ್ಲಿಯರಾಗಿ ಹಾಕಿದ್ದೀನಿ. ಏನು ಕನ್ಫ್ಯೂಷನ್ಸ್ ಆಗೋ ರೀತಿಯೂ ಸಹ ನಾನು ತಮ್ಮನೇಲನ್ನು ಹಾಕಿಲ್ಲ, ಕ್ಲಿಯರ್ ಆಗಿಯೇ ಹಾಕಿದ್ದೀನಿ. ಆ್ಯಂಡ್ ವಿಡಿಯೋದಲ್ಲೂ ನಾನು ಅದ್ರ ಬಗ್ಗೆನೇ ಮಾತಾಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಯಾವ ಲೆವೆಲ್ಗೆ ಎಕ್ಸ್ಪೋಜರ್ ಸಿಗ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಫೇಮಸ್ ಆಗ್ತಿದ್ದಾರೆ, ಅವರ ವೀಡಿಯೋಸ್ಗಳು ಎಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ಗಳನ್ನು ಪಡ್ಕೊತಿದೆ. ಈ ರೀತಿ ಬಿಗ್ ಬಾಸ್ ಬೇರೆ ಕಂಟೆಸ್ಟೆಂಟ್ಗಳನ್ನ ನಾನು ಯಾರನ್ನೂ ನೋಡಿಲ್ಲ, ಅಷ್ಟು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀತಿದ್ದಾರೆ ಅಂತ ಹೇಳಿ ನಾನು ಆ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಇದ್ರ ಬಗ್ಗೆನೇ ನಾನು ಆ ವಿಡಿಯೋದಲ್ಲಿ ಮಾತಾಡಿರೋದು. ಒಬ್ಬ ವ್ಯಕ್ತಿ ಬಂದು ಈ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ದಾನೆ. ಏನಂತ ಅಂದರೆ, ರಕ್ಷಿತಾ ಶೆಟ್ಟಿ ಗಿಲ್ಲಿ ಪಕ್ಕ ಯಾಕಿದ್ದಾನೆ, ಗಿಲ್ಲಿ ಫೋಟೋನ ಏನಕ್ಕೆ ಯೂಸ್ ಮಾಡ್ತಿದ್ದೀರಾ, ಏನಕ್ಕೆ ಗಿಲ್ಲಿನ ಯೂಸ್ ಮಾಡಿಕೊಂಡು ನೀವು ವ್ಯೂಸ್ಗಳನ್ನು ತಗೋತಿದ್ದೀರಾ ಅಂತ ಹೇಳಿ ಆ ರೀತಿ ಕಮೆಂಟನ್ನು ಹಾಕಿದ್ದಾರೆ. ಆ್ಯಂಡ್ ಆ ವ್ಯಕ್ತಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅಣ್ಣ ತಂಗಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಮೆನ್ಷನ್ ಮಾಡಿದ್ದಾರೆ. ಬಟ್ ಅದು ಮಾಡಿರುವಂಥ ಅವರು ಕಮೆಂಟ್ ಮಾಡಿರುವ ರೀತಿ ಹೇಗಿದೆ ಅಂದರೆ, ನಾನು ವಿಡಿಯೋದಲ್ಲಿ ಇವರಿಬ್ಬರು ಅಣ್ಣ ತಂಗಿ ಅಲ್ಲ, ಅಣ್ಣ ತಂಗಿ ಅನ್ನೋದನ್ನು ಬಿಟ್ಟು ಇವರಿಬ್ಬರ ಮಧ್ಯೆ ಬೇರೆ ಏನೋ ರಿಲೇಷನ್ಶಿಪ್ ಇದೆ, ಅಥವಾ ಇವರಿಬ್ಬರು ಅಣ್ಣ ತಂಗಿ ಅಂತ ಹೇಳಿ ಯಾವುದೋ ಒಂದು ಇವರಿಬ್ಬರ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ದೀನಿ ಅನ್ನೋ ರೀತಿ ಕಮೆಂಟನ್ನು ಹಾಕಿದ್ದಾರೆ. ಸೊ ನಾನು ಅವ್ರ ಕಮೆಂಟ್ಗೆ ಇದೇ ರೀತಿ ರಿಪ್ಲೈ ಕೊಟ್ಟೆ. ನಾನು ಯಾವುದೇ ರೀತಿಯಾದಂತಹ ರಿಲೇಷನ್ಶಿಪ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಿಲ್ಲ. ನಾನು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಹೇಗೆ ಬೆಳೀತಿದ್ದಾರೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಅಷ್ಟೇ. ವಿಡಿಯೋನ ಕ್ಲಿಯರಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಅವ್ರಿಗೆ ರಿಪ್ಲೈಯನ್ನು ಕೊಟ್ಟಿದ್ದೆ. ಆ್ಯಂಡ್ ಆ ವ್ಯಕ್ತಿ ಮತ್ತೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ನನ್ನ ಫಾಲೋವರ್ಸ್ಗಳು ಸಹ ಒಂದು ಸ್ವಲ್ಪ ಜನ ಅವರ ವಿರುದ್ಧವಾಗಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಅವ್ರಿಗೂ ಸ್ವಲ್ಪ ಕ್ಲಾಸನ್ನು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನನ್ನ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಅವರ ಕಮೆಂಟ್ಗೆ ರಿಪ್ಲೈ ಮಾಡಿದ್ದಾರೆ ಅಂತಂದರೆ, ಗಿಲ್ಲಿಗೆ ಪ್ರಾಬ್ಲಮ್ ಇಲ್ಲ ಗಿಲ್ಲಿ ಫೋಟೋ ಯೂಸ್ ಮಾಡೋದು, ನಿಮ್ಗೇನಯ್ಯ ಪ್ರಾಬ್ಲಮ್ಮು ಅಂತ ಕೇಳಿದ್ದಾರೆ. ಆ್ಯಂಡ್ ಗಿಲ್ಲಿನ ಇಟ್ಕೊಂಡು ಯಾರೂ ಇಲ್ಲಿ ವ್ಯೂಸ್ ತೊಗೊಳ್ತಿಲ್ಲ. ಬೇಕಾದ್ರೆ ನನ್ನ ವೀಡಿಯೋಸು ಹಳೆ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ಗಿಲ್ಲಿ ಫೋಟೋ ಇವಾಗೇನು ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ಗಿಲ್ಲಿ ಫೋಟೋಸ್ನ ಹಾಕಿ ಆ ವೀಡಿಯೋಸ್ಗಳ ವ್ಯೂಸ್ಗಳನ್ನು ನೋಡಿ, ಹಳೆಯ ವೀಡಿಯೋಸ್ಗಳ ವ್ಯೂಸ್ಗಳನ್ನು ನೋಡಿ. ಬೇಕಾದರೆ ಎಲ್ಲ ಸಿಮಿಲರ್ ಇದೆ. 1500 ವ್ಯೂಸು, 2000 ವ್ಯೂಸು, 3000 ವ್ಯೂಸ್ ಈ ರೀತಿಯೇ ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಜಸ್ಟ್ ರಕ್ಷಿತಾ ಶೆಟ್ಟಿ ವೀಡಿಯೋಸ್ಗಳು ಮಾಡಿದಾಗಲೇ ನನ್ನ ವ್ಯೂಸ್ ಜಾಸ್ತಿ ಇದೆ. ನನಗೆ ಗಿಲ್ಲಿ ಅವಶ್ಯಕತೆಯೇ ಇದೆ, ಗಿಲ್ಲಿನ ಇಟ್ಕೊಂಡೇ ನಾನು ವ್ಯೂಸ್ ತೊಗೊಳ್ಬೇಕು ಅನ್ನುವಂಥ ಯಾವುದೇ ರೀತಿಯಾದಂತಹ ಅವಶ್ಯಕತೆ ನನಗಿಲ್ಲ. ಬಟ್ ಆ ವ್ಯಕ್ತಿ ಯಾವ ರೀತಿ ಕಮೆಂಟ್ ಮಾಡ್ತಿದ್ದಾರೆ ಅಂತಂದರೆ, ನಮ್ಮ ಗಿಲ್ಲಿನ ಇಟ್ಕೊಂಡು ಇವ್ರು ವ್ಯೂಸ್ ತೊಗೋತಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಕಮೆಂಟನ್ನು ಸಹ ಹಾಕಿದ್ದಾರೆ, ನೀವೆಲ್ಲರೂ ಸಹ ರಕ್ಷಿತಾ ಶೆಟ್ಟಿಯ PR ಗಳು, ರಕ್ಷಿತಾ ಶೆಟ್ಟಿಯ ಬಕೆಟ್ಗಳು ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ನಿಮ್ಗೆ ಏನಕ್ಕೆ ಬೇಕು ಗಿಲ್ಲಿ ಅಂತ ಹೇಳಿ ಹಾಕಿದ್ದಾರೆ. ನಾವು ರಕ್ಷಿತಾ ಶೆಟ್ಟಿಗೆ PR ಕೆಲಸನೂ ಮಾಡ್ತಿಲ್ಲ, ಅಥವಾ ರಕ್ಷಿತಾ ಶೆಟ್ಟಿಗೆ ಬಕೆಟನ್ನು ಹಿಡಿತಿಲ್ಲ. ಅವಳ ವ್ಯಕ್ತಿತ್ವ ಏನಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡ್ತಿದ್ದೀವಿ ಅಷ್ಟೇ. ನಾವು ರಕ್ಷಿತಾ ಶೆಟ್ಟಿನ ಹೇಗೆ ಟ್ರೀಟ್ ಮಾಡ್ತೀವಿ, ನಾವು ರಕ್ಷಿತಾ ಶೆಟ್ಟಿನ ಯಾವ ಮೈಂಡ್ಸೆಟ್ಟನ್ನು ಇಟ್ಕೊಂಡು ನೋಡ್ತಿದ್ದೀವಿ, ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹಾಕ್ತಿದ್ದೀವಿ ಅಷ್ಟೇ. ಅಫ್ಕೋರ್ಸ್ ನಾನು ಬಿಗ್ ಬಾಸಲ್ಲಿ ಬರ್ತಿದ್ದಂತಹ ಕಂಟೆಂಟ್ನ ರಿವ್ಯೂ ಮಾಡ್ತಿದ್ದವಳೇ. ಬಟ್ ಬರ್ತಾ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಆ್ಯಂಡ್ ನನ್ನ ಫಾಲೋವರ್ಸ್ಗಳು ಸಹ, ನನ್ನ ಸಬ್ಸ್ಕ್ರೈಬರ್ಸ್ಗಳು ಸಹ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಏನು ಮಾಡ್ತಿದ್ದಾಳೆ, ನಾವು ರಕ್ಷಿತಾ ಶೆಟ್ಟಿ ಬಗ್ಗೆ ಏನು ಮಾತಾಡ್ತೀವಿ, ಇದನ್ನೇ ಕೇಳೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ನೋಡಿ. ಕೆಲವೊಬ್ಬರು ಡೈಲಿ ವ್ಲಾಗ್ಸ್ಗಳು ಮಾಡಿ ರಕ್ಷಿತಾ ಶೆಟ್ಟಿ ಬಗ್ಗೆ ಡೈಲಿ ಅಪ್ಡೇಟ್ಸ್ ಕೊಡಿ ಅಂತಲೂ ಸಹ ಕೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಬಗ್ಗೆ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರ್ತೀವಿ. ಆ್ಯಂಡ್ ನಮಗೂ ಕೂಡ ಅವಳ ವ್ಯಕ್ತಿತ್ವ ತುಂಬಾ ಇಷ್ಟ ಆಗಿರೋದ್ರಿಂದ ನಾವು ಅವಳಿಗೆ ಸಪೋರ್ಟ್ ಮಾಡ್ತಿರೋದು. ಬಟ್ PR ಕೆಲಸ ಅಂತ ಅಂತಿರಲ್ಲ. PR ಕೆಲಸ ಮಾಡುವಂತಹ ಅವಶ್ಯಕತೆ ಆದರೆ ಏನಿದೆ ಇವಾಗ, ಅಥವಾ ರಕ್ಷಿತಾ ಶೆಟ್ಟಿಗೆ ನಮ್ಮ PR ಗಳ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಅಂತ ನಿಮ್ಗೆ ಅನಿಸುತ್ತಾ?
ಒಂದು ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಬಿಗ್ ಬಾಸಲ್ಲಿದ್ದು ಬಿಗ್ ಬಾಸಲ್ಲಿ ಇರ್ಬೇಕಾದ್ರೆ ಸಾಕಷ್ಟು ಜನ ಪಿ ಆರ್ಗಳನ್ನ ಯೂಸ್ ಮಾಡ್ಕೋತಾರೆ. ನಮ್ಮ ರಕ್ಷಿತಾ ಶೆಟ್ಟಿ ಎಷ್ಟು ಮುಗ್ದಳು ಅಂತಂದರೆ ಅವಳ ಅಕೌಂಟನ್ನು ಸಹ ಇನ್ಸ್ಟಾಗ್ರಾಮಲ್ಲಿ ಅವಳ ಅಕೌಂಟನ್ನು ಸಹ ಅವಳು ವೆರಿಫೈ ಮಾಡಿ ಹೋಗಿರಲಿಲ್ಲ ಬಿಗ್ ಬಾಸ್ಗೆ. ವೆರಿಫೈ ಮಾಡಿ ಹೋಗಿದ್ದಿದ್ರೆ ಅವಳಿಗೆ ಇನ್ನೂ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ರು. ಅವಳು ವೆರಿಫೈ ಮಾಡ್ದಿರೇ ಬಿಗ್ ಬಾಸ್ ಮನೆಗೆ ಹೋಗಿದ್ಲು. ಅವಳ ಹೆಸರಲ್ಲಿ ಸಾಕಷ್ಟು ಫೇಕ್ ಅಕೌಂಟ್ಸ್ಗಳು ಸಹ ಕ್ರಿಯೇಟ್ ಆಗಿತ್ತು. ಫೇಕ್ ಅಕೌಂಟ್ಸ್ ಏನು ಕ್ರಿಯೇಟ್ ಆಯಿತು ಅವಕ್ಕೂ ಸಹ ಸಾಕಷ್ಟು ಜನ ಫಾಲೋವರ್ಸ್ಗಳು ಕೂಡ ಇದ್ದರು. ಸೊ ಅಂತಹ ಮುಗ್ದೆ ರಕ್ಷಿತಾ ಶೆಟ್ಟಿ ಅಂಥವಳು ಹೋಗ್ಬಿಟ್ಟು ಪಿ ಆರ್ ಕೆಲಸನ ಪಿ ಆರ್ನೆಲ್ಲ ನೇಮಕ ಮಾಡಿ ಹೋಗಿರ್ತಾಳ ಬಿಗ್ ಬಾಸ್ ಮನೆಗೆ. ಒಂಚೂರು ಸೆನ್ಸ್ ಇಟ್ಕೊಂಡು ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಥಿಂಕ್ ಮಾಡಿ ಕಮೆಂಟ್ ಹಾಕಿ. ಲೈಕ್ ಫ್ರೀಯಾಗಿ ನೆಟ್ ಸಿಗ್ತಿದೆ ಅಂತ ಹೇಳಿ, ಅಥವಾ ಲೈಕ್ 3 ತಿಂಗಳು ಪ್ಯಾಕೇಜ್ ಹಾಕ್ಸ್ಕೊಂಡಿದ್ದೀವಿ ಅಂತ ಹೇಳಿ, ಏನೋ ಲೈಕ್ ದುಡ್ಡಿದೆ ಅಂತ ಹೇಳಿ ಸುಮ್ಮನೆ ನೆಟ್ ಹಾಕ್ಸ್ಕೊಂಡಿದ್ದೀರಿ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಬಂದು ತಿಕ್ಕಲಾಗೆಲ್ಲ ಕಮೆಂಟನ್ನು ಮಾಡೋದಲ್ಲ. ಸ್ವಲ್ಪ ಸೆನ್ಸ್ ಇಟ್ಕೊಂಡು ಕಮೆಂಟ್ ಮಾಡಿ. ಆ ರೀತಿ ಅವಳ ಅಕೌಂಟನ್ನೇ ವೆರಿಫೈ ಮಾಡ್ದಿರೋ ಬಿಗ್ ಬಾಸ್ ಮನೆಗೆ ಹೋಗಿದ್ಲು ರಕ್ಷಿತಾ ಶೆಟ್ಟಿ. ಆ್ಯಂಡ್ ಇನ್ನು ಪಿ ಆರ್ ಕೆಲಸ ಮಾಡಿ ದುಡ್ಡು ಕೊಟ್ಟು ಪಿ ಆರ್ಗಳಿಗೆ ಅವಳಿಗೆ ಹೈಪ್ ಕೊಟ್ಕೊಳ್ಳುವಂಥ ಅವಶ್ಯಕತೆ ರಕ್ಷಿತಾ ಶೆಟ್ಟಿಗಿಲ್ಲ. ಆ್ಯಂಡ್ ಇನ್ನು ಬಕೆಟ್ ಹಿಡಿತೀರಾ ಅಂತ ಹೇಳಿದ್ದೀರಾ. ಎಸ್ ಅಫ್ಕೋರ್ಸ್ ಅವಳ ವ್ಯಕ್ತಿತ್ವ ಚೆನ್ನಾಗಿದೆ. ಅವಳ ವ್ಯಕ್ತಿತ್ವ ಚೆನ್ನಾಗಿರೋದಕ್ಕೆ ನಾವು ಬಕೆಟಲ್ಲ ಡ್ರಮ್ನೇ ಹಿಡಿತೀವಿ. ಏನು ಇವಾಗ ನಾವು ರಕ್ಷಿತಾ ಶೆಟ್ಟಿ ಫ್ಯಾನ್ಗಳು ಡ್ರಮ್ನೇ ಹಿಡಿತೀವಿ ರಕ್ಷಿತಾ ಶೆಟ್ಟಿಗೆ. ಏನು ಮಾಡ್ತೀರಾ ಏನಿವಾಗ? ಆ್ಯಂಡ್ ಗಿಲ್ಲಿನ ಯೂಸ್ ಮಾಡ್ಕೋತಿದ್ದೀರಾ ಅಂತ ಹೇಳ್ತೀರಲ್ಲ. ಏನಕ್ಕೆ ಗಿಲ್ಲಿನ ಯೂಸ್ ಮಾಡ್ಕೊಳ್ಳೋಣ? ನಾವು ಜಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ಹೇಗೆ ಅವ್ರು ಬೆಳೀತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ. ಅದಕ್ಕೆ ಈ ವ್ಯಕ್ತಿ ಬಂದು ಹಿಂಗೆ ಗಿಲ್ಲಿನ ಏನಕ್ಕೆ ಯೂಸ್ ಮಾಡ್ಕೋತಿದ್ದೀರಾ? ಗಿಲ್ಲಿನ ಯೂಸ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀರಾ, ನೀವು ಸಬ್ಸ್ಕ್ರೈಬರ್ಸ್ನ ಪಡ್ಕೊಳ್ತಿದ್ದೀರಾ ಅಂತೆಲ್ಲ ಹೇಳ್ತಿದ್ದಾರೆ. ಬೇಕಾದ್ರೆ ನಾನು ಇದು ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ. ಈ ವಿಡಿಯೋಗೆ ನಂಗೆ ಒಂದು ಸಬ್ಸ್ಕ್ರೈಬರ್ಸೇ ಬಂದಿಲ್ಲ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸೇ ಆಗಿಲ್ಲ ಹೇಳಬೇಕು ಅಂತಂದರೆ. ಇನ್ನು ಮುಂದೆ ಏನಾದರೂ ಆಗ್ತಾರೆ ಇಲ್ಲ ಗೊತ್ತಿಲ್ಲ. ಸದ್ಯಕ್ಕೆ ಈ ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ನನಗೆ ಇನ್ಕ್ರೀಸ್ ಆಗಿಲ್ಲ. ಜಸ್ಟ್ 1,500,000ಕ್ಕೆ ವ್ಯೂಸ್ಗಳಿಗೆಲ್ಲ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಏನು ಇನ್ಕ್ರೀಸ್ ಆಗೋಲ್ಲ. ಅಮ್ಮಮ್ಮನೇ 1-2 ಸಬ್ಸ್ಕ್ರೈಬರ್ಸ್ ಬರ್ಬೋದು ಅಷ್ಟೇ ಲಾಂಗ್ ವೀಡಿಯೋಗಳಿಗೆ. ಆ್ಯಂಡ್ ಇನ್ನು ಶಾರ್ಟ್ ವೀಡಿಯೋಗಳು ಅಷ್ಟೇ. ಲೈಕ್ 1,00,000 ವ್ಯೂಸ್ಗಳ ಮೇಲೆ ಹೋದ್ರೇ ಒಂದು ರೇಂಜ್ಗೆ ಸಬ್ಸ್ಕ್ರೈಬರ್ಸ್ಗಳು ಇನ್ಕ್ರೀಸ್ ಆಗೋದು. ಅದಕ್ಕಿಂತ ಕಡಿಮೆ ವ್ಯೂಸ್ ಬರ್ತಿದೆ, ಒಂದು 10,000 20,000 ವ್ಯೂಸ್ಗಳೆಲ್ಲ ಬರ್ತಿದೆ ಅಂತಂದರೆ ಅಷ್ಟರ ಮಟ್ಟಕ್ಕೆ ಏನು ಡಿಫ್ರೆನ್ಸ್ ಆಗೋದಿಲ್ಲ ಸಬ್ಸ್ಕ್ರೈಬರ್ಸ್ ಕೌಂಟಲ್ಲಿ. ಎಲ್ಲೋ 1-2 ಸಬ್ಸ್ಕ್ರೈಬರ್ಸ್ಗಳು ಕೌಂಟ್ ಆಗಿರ್ತಾರೆ ಅಷ್ಟೇ. ಆ್ಯಂಡ್ ಇನ್ನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಗಿಲ್ಲಿ ಫೋಟೋಸ್ನ ಯೂಸ್ ಮಾಡಬೇಡ ಅಂತ ಹೇಳೋಕ್ಕೆ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ. ಗಿಲ್ಲಿ ಬಗ್ಗೆ ಕಂಟೆಂಟ್ ಮಾಡಬೇಡ ಅಂತ ಹೇಳುವಂಥ ರೈಟ್ಸ್ ನಾನು ನಿಮಗೆ ಕೊಟ್ಟಿಲ್ಲ. ನನಗಿಷ್ಟನ ನಾನು ಮಾಡ್ತೀನಿ, ನನಗಿಷ್ಟ ಇಲ್ವ ನಾನು ಮಾಡೋದಿಲ್ಲ. ಆ ರೈಟ್ಸ್ ನಿಮ್ಗೆ ನಾನು ಖಂಡಿತವಾಗ್ಲೂ ಕೊಟ್ಟಿಲ್ಲ. ಆ್ಯಂಡ್ ನಿಮ್ಮ ಮಾತನ್ನು ನಾನು ಕನ್ಸಿಡರೂ ಸಹ ಮಾಡೋದಿಲ್ಲ. ಸ್ವತಃ ಗಿಲ್ಲಿನೇ ಬಂದು ಹೇಳಲಿ ನನ್ನ ಕಂಟೆಂಟ್ ಯೂಸ್ ಮಾಡಬೇಡಿ, ನನ್ನ ಫೋಟೋಸ್ ಯೂಸ್ ಮಾಡಬೇಡಿ, ನನ್ನ ಕಂಟೆಂಟ್ ಮಾಡಬೇಡಿ ಅಂತ ಹೇಳಿ ಸ್ವತಃ ಗಿಲ್ಲಿನೇ ಬಂದು ಹೇಳಲಿ. ಬೇಕಾದರೆ ಆವಾಗ ಯೋಚನೆ ಮಾಡಿ ನಾನು ಗಿಲ್ಲಿ ಬಗ್ಗೆ ವೀಡಿಯೋಸ್ ಮಾಡೋದನ್ನ ಬಿಡ್ತೀನಿ, ಅಥವಾ ಗಿಲ್ಲಿ ಫೋಟೋಸ್ನ ಯೂಸ್ ಮಾಡೋದನ್ನ ಬಿಡ್ತೀನಿ ಬೇಕಾದರೆ. ಬಟ್ ನೀವು ಯಾರೂ ಅಲ್ಲ ಅದನ್ನು ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕು ಇನ್ನೊಂದು ಯೂಟ್ಯೂಬರ್ ಬಗ್ಗೆ, ಒಬ್ಬ ಸೋಷಿಯಲ್ ಇನ್ಫ್ಲುಯೆನ್ಸರ್ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದೆ. ತುಂಬಾ ವೈರಲ್ ಆಗ್ತಿತ್ತು. ಆಲ್ಮೋಸ್ಟ್ ರಕ್ಷಿತಾ ಶೆಟ್ಟಿಗೆ ಬಂದಂತಹ ವ್ಯೂಸ್ಗಳಿಗಿಂತ ಹೆಚ್ಚಾಗಿ ವ್ಯೂಸ್ಗಳು ಸಹ ಬರ್ತಿತ್ತು. ಸೊ ಆ ರೀತಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದೆ. ಮಾಡಿ ಹಾಕಬೇಕಾದ್ರೆ ಆ ವಿಡಿಯೋ ಅವ್ರಿಗೂ ಸಹ ರೀಚ್ ಆಗಿ ಅವರೇ ಪರ್ಸ್ನಲಾಗಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಲೈಕ್ ನನ್ನ ವೀಡಿಯೋಸ್ನ ಮಾಡಬೇಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಸೊ ನಾನೆಲ್ಲ ವೀಡಿಯೋಸ್ನು ಡಿಲೀಟ್ ಮಾಡಿದ್ದೀನಿ. ಅದೇ ರೀತಿ ನೀವು ಕೂಡ ಗಿಲ್ಲಿನೇ ಸ್ವತಃ ಬಂದು ಕಮೆಂಟ್ ಮಾಡಿದ್ರೆ ನಾನು ಬೇಕಾದ್ರೆ ಡಿಲೀಟ್ ಮಾಡುವಂಥ ಪ್ರಯತ್ನನ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೇ ಬಂದು ಹೇಳಿದ್ರು, ಯಾರೇ ಏನೇ ಅಂದರೂ ನನಗೇನು ಬೇಕೋ ಆ ಕಂಟೆಂಟನ್ನೇ ಮಾಡೋದು ಅಂತ ಹೇಳ್ತೀನಿ. ಬೇಕಾದ್ರೆ ನೀನು ವ್ಯೂಸ್ ಚೆಕ್ ಮಾಡ್ಕೋ ಗುರು. ಗಿಲ್ಲಿನ ಯೂಸ್ ಮಾಡ್ಕೊಂಡಿದ್ದ ತಕ್ಷಣ ನನ್ನ ವ್ಯೂಸ್ ಎಲ್ಲೋ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ, ನೀನು ಹೇಳೋ ಮಾತು ಓಕೆ ಅಂತ ಒಪ್ಕೊಳ್ಬೋದು. ಗಿಲ್ಲಿನ ಯೂಸ್ ಮಾಡ್ಕೊಂಡು ಕಂಟೆಂಟ್ ಮಾಡ್ತಿದ್ದಾರೆ ವ್ಯೂಸ್ಗೋಸ್ಕರ ಅಂತ ಹೇಳ್ಬೋದು. ಬಟ್ ಗಿಲ್ಲಿನ ನಾನು ಯೂಸ್ ಮಾಡ್ಕೊಂಡ್ಮೇಲೂ ನನ್ನ ವ್ಯೂಸ್ ಅಷ್ಟೇ ಇದೆ. ಲಾಸ್ಟ್ ವೀಡಿಯೋದಲ್ಲಿ ವ್ಯೂಸ್ ಹೋಗಿ ಚೆಕ್ ಮಾಡ್ಕೋ, 1,700 ವ್ಯೂಸ್ ಏನೋ ಬಂದಿದೆ ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಏನು ಬಂದಿಲ್ಲ. ಬೇಕಿದ್ದರೆ ನೀನೇ ಹೋಗಿ ಚೆಕ್ ಮಾಡ್ಕೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋನ ನೋಡಿ ಇಷ್ಟಪಟ್ಟಿದ್ದೀರೋ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.